ಹಾಯ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬೆಳಗ್ಗೆ ತಿಂಡಿಗೆ ಅಂತ ಆ್ಯಕ್ಚುಲಿ ಇಡ್ಲಿ ಸಾಂಬಾರ್. ಇವತ್ತು ಸ್ಪೆಷಲ್ ಏನು ಅಂತ ಅಂದರೆ ಇಡ್ಲಿ ಜೊತೆ ತುಂಬ ದಿನ ಆಗೋಗಿತ್ತು ವಡೆ ಮಾಡೋಣ ಅಂತ ಅಂದ್ಕೊಂಡೆ. ಇಡ್ಲಿ ವಡೆ ಸಾಂಬಾರ್ ಇವತ್ತು. ಲೈಕ್ ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ಚಟ್ನಿ ಸ್ವಲ್ಪ ಹಾಕೋತೀವಿ, ಸಾಂಬಾರಿದ್ದಾಗ ಸಾಂಬಾರು ಜಾಸ್ತಿ ಹಾಕೊಂಡ್ಬಿಡ್ತೀವಿ ಅಂತ ಚಟ್ನಿ ಇವತ್ತು ಸ್ಕಿಪ್ ಮಾಡಿದೆ. ಸೊ ನಿಮ್ಗಳಿಗೂ ಸಿಂಪಲಾಗಿ ನಾನು ಹೇಗೆ ವಡೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸುಮಾರು ಜನಕ್ಕೆ ಇದು ಗೊತ್ತಿರೋ ಅಂಥ ರೆಸಿಪಿನೇ. ಸೊ ಏನು ಅಂತ ಹೊಸ ರೆಸಿಪಿ ಅಂತೆಲ್ಲ ಏನು ತೋರಿಸ್ತೀನ. ಬೈ ಚಾನ್ಸ್ ಯಾರಾದರೂ ಕೆಲವ್ರಿಗೆ ಗೊತ್ತಿಲ್ಲ ಅಂತ ಇದ್ರೆ, ಹೊಸದಾಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಸರಿಗೆ ಬರ್ತಿಲ್ಲ ಏನಾರ ಈ ಥರದ್ದಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಈಗ ಇಡ್ಲಿಗೆ ಇಟ್ಟಿದ್ದೀನಿ ಆ್ಯಂಡ್ ಇಡ್ಲಿ ಜೊತೆ ಸಾಂಬಾರು ರೆಡಿ ಇದೆ. ಉದ್ದಿನಬೇಳೆ ಒಂದು ಅರ್ಧ ಪಾವು ಫುಲ್ ಇಲ್ಲ, ಒಂದು ಕಾಲು ಪಾವು ಅಷ್ಟು ನೆನೆಸಿಟ್ಟಿದ್ದೀನಿ. ಒಂದು 2-3 ಅವರ್ಸ್ ನೆನೆಸಿದ್ರೆ ಸಾಕಾಗುತ್ತೆ. ಸೊ ಇದನ್ನು ಫಸ್ಟು ಒಂದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದಕ್ಕೆ ನೀರು ಬೇಕಿದ್ರೆ ಒಂಚೂರು ಹಾಕೋಬೋದು ಅಷ್ಟೇ, ಇಲ್ಲಾಂದರೆ ಹಾಗೇ ರುಬ್ಕೋಬೋದು. ಈ ಥರ ಗಟ್ಟಿಯಾಗಿ ಆಗಬೇಕು. ನೀರೇ ಒಂಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು 4 ಕಾಳು ಮೆಣಸು, ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಇದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಹಾಕೋತೀನಿ. ಇಷ್ಟು ಬಂದರೆ ನಿಮಗೆ ಈಸಿಯಾಗಿ ಇದು ಎಣ್ಣೆ ಒಳಗೆ ಬೀಳುತ್ತೆ. ಬೇಕಾದ್ರೆ ಒಂಚೂರು ಕೈಗೆ ನೀರು ಅದ್ಕೊಂಡು ಹಾಕೋಬೋದು. ಆ್ಯಕ್ಚುಲಿ ತೂತೊಡೆ ಮಾಡ್ತಿಲ್ಲ. ನಮ್ಮ ಮನೆಯಲ್ಲಿ ತೂತೊಡೆ ಮನೆಯಲ್ಲಿ ಯೂಶಲಿ ಮಾಡಲ್ಲ. ಏನಕ್ಕೆ ಅಂತಂದರೆ ಯಾವ್ದಾರ ತಿಥಿ ಇರುತ್ತಲ್ಲ ಅವಾಗ ಮಾತ್ರ ವಡೆ ಮಾಡೋದು. ಲೈಕ್ ಆಚೆ ಕಡೆ ಹೋದಾಗ ತಿಂತೀವಿ, ಮನೆಯಲ್ಲಿ ಅದನ್ನು ಫಾಲೋ ಮಾಡ್ಕೊಂಡು ಬಂದಿರಲ್ಲ. ಸೊ ಹಾಗಾಗಿ ನಾನು ಕೂಡ ಅದನ್ನು ತೂತ ಎಲ್ಲ ಹಾಕಿ ವಡೆ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಲೈಕ್ ತೂತ ಇಲ್ಲಂಗೆ ಡೈರೆಕ್ಟಾಗಿ ವಡೆ ಮಾಡಿಕೊಂಡು ಹೋಗೋದು ಅಷ್ಟೇ. ಸೊ ನಮಗೆ ಬೇಕು ಅಂದರೆ ಈ ಆಪ್ಷನ್ನ ನಾವು ಫಾಲೋ ಮಾಡ್ತೀವಿ. ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ತುಂಬ ಏನು ದೊಡ್ಡದು ಮಾಡ್ತಿಲ್ಲ. ಸ್ವಲ್ಪ ಎಣ್ಣೆ ಇಟ್ಕೊಂಡಿರೋದ್ರಿಂದ ಇದು ಆ್ಯಕ್ಚುಲಿ ನಮ್ಮಲ್ಲಿ ಕರಿಯೋ ಥರ ಬಾಣಲೆ. ಅದು ಸ್ಟಾರ್ಟಿಂಗಲ್ಲಿ ಕಪ್ಪಾಗ್ಬಿಡ್ತು. ಅದೆಷ್ಟು ಉಜ್ಜಿದ್ರು ಸಾಕಾಗ್ಬಿಟ್ಟಿದೆ ಉಜ್ಜಿ. ಸೊ ಅದು ಬರೀ ಕರಿಯಕ್ಕೆ ಮಾತ್ರ ಬಾಣಲೆ ಇಟ್ಕೊಂಡಿರೋ ಅಷ್ಟೇ. ಸೊ ಹಾಗಾಗಿ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಮನೆ ಬಾಣಲೆ ಹಂಗಿದೆ ಅಂತ ಹೇಳಿದ್ದೇನೆ. ಆ್ಯಕ್ಚುಲಿ ಇನ್ನೊಂದು ಹೆಂಗೆ ಗೊತ್ತಾ, ಟಿಪ್ ಹೇಳಿರ್ತೇನೆ. ಯೂಶಲಿ ವಡೆನ ಕರಿಬೇಕಾದ್ರೆ ರುಬ್ಬಿಟ್ಟು ತುಂಬ ಹೊತ್ತು ಇಟ್ಟುಬಿಟ್ರೆ ಎಣ್ಣೆ ಕುಡಿಯುತ್ತೆ. ಹಾಗಾಗಿ ಅದನ್ನು ರುಬ್ಬಿದ ತಕ್ಷಣ ಒಂದು 5-10 ನಿಮಿಷದಲ್ಲೇ ನೀವು ಮಾಡ್ಕೊಂಡ್ಬಿಟ್ರೆ ತುಂಬ ಎಣ್ಣೆ ಕುಡಿಯಲ್ಲ. ಆಮೇಲೆ ನಾನು ಆ್ಯಕ್ಚುಲಿ ಇದಕ್ಕೆ ಬೇರೆ ಸೋಡಾ ಗಿಡ ಎಲ್ಲ ಏನೂ ಹಾಕಿಲ್ಲ, ಯಾಕೆಂದರೆ ಸೋಡಾ ಇಲ್ಲದೇ ಇದ್ರೂ ಅದು ಕ್ರಿಸ್ಪಾಗಿ ಚೆನ್ನಾಗಿ ಆಗುತ್ತೆ ಅಂತ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಮೇಲೆ ಬೇಗ ಕ್ರಿಸ್ಪ್ ಆಗಿಬಿಡುತ್ತೆ, ಒಳಗಡೆ ಹಸಿ ಹಾಗೆ ಇರುತ್ತೆ. ಹಾಗೆ ಇದಕ್ಕೆ ನೆನೆಸೋಕ್ಕಿಂತ ಮುಂಚೆ ಉದ್ದಿನಬೇಳೆ ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಬೇಕು. ಇಲ್ಲ ಅಂತಂದರೆ ಸ್ಮೆಲ್ ಬಂದುಬಿಡುತ್ತೆ ವಡೆ. ಈಗ ಆ್ಯಕ್ಚುಲಿ ಇದು ಮಾಡೋಕ್ಕೂ ಒಂದು ಮೆಷಿನ್ ಬಂದಿದೆ. ಕರೆಕ್ಟಾಗಿ ರೌಂಡ್ಗೆ ತೂತ ಒಂದು ಹೋಟ್ಲಲ್ಲಿ ಸಿಗ್ತಲ್ಲ ಅದೇ ಥರ ವಡೆನೇ ಸಿಗುತ್ತೆ. ಆದರೆ ಆ ಥರ ವಡೆ ನಾವು ಮನೆಯಲ್ಲಿ ಮಾಡಬೇಕು ಅಂದರೆ ದೊಡ್ಡ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಕರಿಬೇಕಾಗುತ್ತೆ. ಸೊ ಮನೆಗೆ ಮಾಡ್ಕೊಳ್ಳೋಕ್ಕೆ ಶೇಪ್ ಎಲ್ಲ ಏನಂತ ಮ್ಯಾಟ್ರ್ ಆಗೋಲ್ಲ, ಟೇಸ್ಟ್ ಇದ್ದರೆ ಸಾಕು ಅಂತ ಚಿಕ್ಕ ಬಾಣಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಆಮೇಲೆ ಎಣ್ಣೆ ಮಿಕ್ಬಿಟ್ರೆ ಅದು ಕೂಡ ವೇಸ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಯೂಶಲಿ ಒಂದೇ ಸಲ ಇಷ್ಟೇ ಮಿಕ್ಕಿದ್ರೆ ಒಗ್ಗರಣೆಗೆ ಅಂಥವಾಗಿ ಹಾಕಿ ಖಾಲಿ ಮಾಡಿಬಿಡ್ತೀನಿ. ಮತ್ತೆ ಅದ್ರೊಳಗೆ ಕರಿಯೋಕ್ಕೆ ಹೋಗಲ್ಲ. ಹಾಗಾಗಿ ನಾನು ತುಂಬ ಇಟ್ಕೊಳಕ್ಕೆ ಹೋಗಲ್ಲ. ಆದಷ್ಟು ಚಿಕ್ಕ ಬಾಂಡೆಲಿ ಎಣ್ಣೆ ಇಟ್ಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಕೊಂಡು ಅದನ್ನು ಮುಗಿಸ್ಕೊಂಡ್ಬಿಡ್ಬೋದು. ಸುಮಾರು ಒಂದು 4-5 ನಿಮಿಷದಷ್ಟು ಹಿಡಿಯುತ್ತೆ. ಸೊ ಇಲ್ಲಿ ನೋಡಿ, ಕರೆಕ್ಟಾಗಿ ಹದವಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಮಿಕ್ಕಿದ ವಡೆಗಳನ್ನು ಫಸ್ಟು ಮಾಡಿಕೊಂಡು, ಆ್ಯಂಡ್ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಇಡ್ಲಿ ವಡೆ ಸಾಂಬಾರ್. ನೀವು ಯಾರು ಟ್ರೈ ಮಾಡಿದ್ರೆ ಟ್ರೈ ಮಾಡಿ ನೋಡಿ, ಟೇಸ್ಟಿಯಾಗಿ ಇರುತ್ತೆ. ಸೊ ಈ ಸೈಜ್ ತಿಂದ್ಬಿಟ್ಟು ಆಮೇಲೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ತುಂಬ ಜನ ಆ್ಯಕ್ಚುಲಿ ಆರ್ಥಾ ಸ್ಟುಡಿಯೋಸ್ನಲ್ಲಿ ಸೆಮಿ ಕ್ರೇಪ್ ಸಿಲ್ಕ್ ಅಂದರೆ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆಗಳಿದ್ರೆ ತೋರಿಸಿ ಅಂತ ಕೇಳ್ತಾ ಇದ್ರಿ. ಕಾಮೆಂಟ್ ಮಾಡಿದ್ರಿ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಕಷ್ಟು ವೆರೈಟೀಸಲ್ಲಿ ನಮ್ಮ ಹತ್ರ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಇರೋದು. ಸೆಮಿ ಅಷ್ಟೇ, ಪ್ಯೂರ್ ಅಲ್ಲ. ಈಗಲೇ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಕಲರ್ಗಳು ಯಾವ ಥರ ಇದೆ ಅನ್ನೋದನ್ನು ತೋರಿಸಿ ಹಾಕ್ತೀನಿ, ರೇಟ್ ಕೂಡ ಹೇಳ್ತೀನಿ. ಬೈ ಚಾನ್ಸ್ ನೀವುಗಳು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಕೆಳಗಡೆ ಕೊಟ್ಟಿರೋಂಥ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಇಲ್ಲ
ಸುಮಾರು ಸೀರೆಗಳು ನಮ್ಮ ವೆಬ್ಸೈಟ್ www.artha.in ಅಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ. ನೀವು ವೆಬ್ಸೈಟಲ್ಲೇ ಶಾಪ್ ಮಾಡ್ತೀರಾ ಅಂದರೆ ಅಲ್ಲಿ ಕೂಡ ಮಾಡ್ಕೋಬೋದು. ಸೊ ಬೇಗ ಬೇಗ ಸೀರೆಗಳನ್ನ ತೋರಿಸ್ತಾ ಹೋಗ್ತೀನಿ ವಿತ್ ಕಾಸ್ಟ್. ಫಸ್ಟ್ ತೋರಿಸ್ತಿದ್ದು ತುಂಬ ಸಣ್ಣ ಬಾರ್ಡರ್ನಲ್ಲಿ ಇರೋವಂಥದ್ದು. ಈ ಥರ ಬರುತ್ತೆ ಸೀರೆ, ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೇನೆ. ಕಾಫಿ ಬ್ರೌನ್ ಕಲರ್ ಮೇಲೆ ಸಣ್ಣದಾಗಿ ಮಾವಿನಕಾಯಿ ಬಾರ್ಡರ್ ಇದೆ. ಸೊ ಅವೈಲೇಬಲ್ ಇರೋ ಸೀರೆಗಳನ್ನ ಮಾತ್ರ ನಿಮಗೆ ತೋರಿಸ್ತಾ ಇರೋದು, ಅಂದರೆ ರೆಡಿ ಸ್ಟಾಕ್ನಲ್ಲಿ ಇರುವಂಥದ್ದು. ಇದ್ರದ್ದು ಕಾಸ್ಟ್ ಜಸ್ಟ್ 850 ರುಪೀಸ್ ಆ್ಯಂಡ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಅದೇ ಸೇಮ್ ಇದರಲ್ಲೇ ಕ್ರೀಮ್ ಕಲರ್ ಬಂದಿದೆ, ಲೈಟ್ ಕ್ರೀಮ್ ಕಲರ್ ಅಂದರೆ ಆರೆಂಜಿಶ್ ಕ್ರೀಮ್. ಇದು ಸಣ್ಣದಾಗಿ ಮಾವಿನಕಾಯಿ ಬಾರ್ಡ್ರು. ಆಮೇಲೆ ಬ್ಲೌಸ್ ಇದಕ್ಕೆ ರನ್ನಿಂಗ್ ಅಲ್ಲಿ ಬರುತ್ತೆ, ಆಮೇಲೆ ಸಣ್ಣ ಸಣ್ಣ ಲೈನ್ಸ್ ಅಲ್ಲಿ ಪಲ್ಲು ಬರುತ್ತೆ. ಇದ್ರದ್ದು ಕಾಸ್ಟ್ 850 ರುಪೀಸ್. ನೆಕ್ಸ್ಟ್ ಸೇಮ್ ಟೈಪ್ ಅಲ್ಲೇ ಕಾಂಟ್ರಾಸ್ಟ್ ಇದೆ, ಬ್ರಿಕ್ ರೆಡ್ಗೆ ಬ್ಲ್ಯಾಕ್ ಕಲರ್, ಗೊತ್ತಾಗ್ತದೆ ಅಂತ ಅನ್ಕೋತೀನಿ. ಇದಕ್ಕೆ ಪಲ್ಲು ಅಂಡ್ ಬ್ಲೌಸ್ ಬ್ಲ್ಯಾಕ್ ಅಲ್ಲಿ ಬರುತ್ತೆ, ಕಾಂಟ್ರಾಸ್ಟ್ ನಲ್ಲಿ ಬರುತ್ತೆ. ಸಣ್ಣದು ಮಾವಿನಕಾಯಿ. ನಿಮಗೆ ಯಾವ್ದಾದ್ರು ಓಪನ್ ಪಿಕ್ಗಳು ಬೇಕು ಅಂದ್ರೆ ನನಗೆ ನೀವು ಡೀಟೇಲ್ ಆಗಿ ಮೆಸೇಜ್ ಮಾಡಿದ್ರೆ ನಿಮಗೆ ಓಪನ್ ಪಿಕ್ಗಳು ಕೂಡ ಕಳಿಸ್ತೀನಿ. ಅಂಡ್ ಇದರೊಳಗೆ ಪಲ್ಲು ಎಲ್ಲ ಸೇಮ್ ಬರುತ್ತಲ್ಲ, ಹಾಗಾಗಿ ನಾನು ಓಪನ್ ಮಾಡಿ ತೋರಿಸ್ತಿಲ್ಲ ಅಷ್ಟೇ. ನೇವಿ ಬ್ಲೂಗೆ ಮೆಜೆಂಟಾ ಪಿಂಕ್, ಸೊ ಕಾಣಿಸ್ತಿರ್ಬೋದು ಅನ್ಕೋತೀನಿ. ಈ ಥರ ಬರುತ್ತೆ, ಸಣ್ಣ ಸಣ್ಣ ಲೈನ್ಸ್ ಅಲ್ಲಿ ಪಲ್ಲು ಅಷ್ಟೇ. ಅಂಡ್ ಬ್ಲೌಸ್ ಆಸ್ ಯೂಶುವಲ್ ಪ್ಲೇನ್ಗೆ ಒಂದು ಬಾರ್ಡರ್ ಬರುತ್ತೆ. ಇದ್ರದ್ದು ಕಾಸ್ಟ್ ಕೂಡ 850 ರುಪೀಸ್. ಸೊ ಈ ಸೆಟ್ನಲ್ಲಿ ಇರೋವಂಥ ಲಾಸ್ಟ್ ಸಾರಿ ಇದು. ಸುಮಾರು ಪೀಸಸ್ಗಳಿತ್ತು, ಖಾಲಿಯಾಗೋಗಿ ಲಾಸ್ಟ್ ಪೀಸ್ ಇರೋದು ಸ್ಕೈ ಬ್ಲೂ ಜೊತೆ ಡಾರ್ಕ್ ಬ್ಲೂ ಕಾಂಬಿನೇಷನ್. ಸಣ್ಣದು ಒಂದು ಬಾರ್ಡರ್ ಬರುತ್ತೆ. ಇದಕ್ಕೆ ಮತ್ತೆ ಡಾರ್ಕ್ ಬ್ಲೂ ಅಥವಾ ನೆವಿ ಬ್ಲೂನಲ್ಲಿ ಪಲ್ಲು ಮತ್ತೆ ಬ್ಲೌಸ್ ಬರುತ್ತೆ. ಕಾಸ್ಟ್ ಜಸ್ಟ್ 850 ರುಪೀಸ್. ಸೊ ನೆಕ್ಸ್ಟ್ ತೋರಿಸ್ತಿರೋದು ಕಾಂಟ್ರಾಸ್ಟ್ ನಲ್ಲೇ, ಬಟ್ ಸ್ವಲ್ಪ ದೊಡ್ಡ ಬಾರ್ಡರ್ ನಲ್ಲಿ ಬರುತ್ತೆ. ಅಂಡ್ ಕಲರ್ಗಳು ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಪರ್ಪಲ್ ಜೊತೆ ಮೆಜೆಂಟಾ ಪಿಂಕ್ ಮತ್ತೆ ಆಸ್ ಯೂಶುವಲ್ ಪಲ್ಲು ಸಣ್ಣ ಸಣ್ಣ ಲೈನ್ಸ್ ಬರುತ್ತೆ. ಆಮೇಲೆ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ನಲ್ಲಿ ಬರುತ್ತೆ. ದೊಡ್ಡ ಬಾರ್ಡರ್, ಈ ಕಡೆ ಒಂದು ಬಾರ್ಡರ್ ಬರುತ್ತೆ ಅಂಡ್ ಈ ಕಡೆ ಇಷ್ಟದ್ದು ಒಂದು ಚಿಕ್ಕದ ಬಾರ್ಡರ್ ಬರುತ್ತೆ. ಇದ್ರದ್ದು ಕಾಸ್ಟ್ 1050 ರುಪೀಸ್. ನೆಕ್ಸ್ಟ್ ಇರುವಂತ ಕಾಂಟ್ರಾಸ್ಟ್ ಸಾರಿ, ದೊಡ್ಡ ಬಾರ್ಡರ್, ರೆಡ್, ಚಿಲ್ಲಿ ರೆಡ್ ಅಥವಾ ಟೊಮ್ಯಾಟೊ ರೆಡ್ ಅಂತೀವಲ್ಲ ಆ ರೆಡ್ಗೆ ಲೈಟ್ ಕ್ರೀಮ್ ಕಲರ್ ನಲ್ಲಿ ಇರುವಂತ ಒಂದು ಕಾಂಟ್ರಾಸ್ಟ್ ಸಾರಿ ಇದು. ಇದ್ರದ್ದು ಕಾಸ್ಟ್ ಕೂಡ ಜಸ್ಟ್ 1050 ರುಪೀಸ್ ಆ್ಯಂಡ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಲೈಟ್ ಗ್ರೀನ್ ವಿತ್ ಬಾಟಲ್ ಗ್ರೀನ್, ಅಂದರೆ ಪ್ಯಾರೆಟ್ ಗ್ರೀನ್ ಜೊತೆ ಬಾಟಲ್ ಗ್ರೀನ್ ಕಾಂಬಿನೇಷನ್. ಇದಕ್ಕೆಲ್ಲ ಮತ್ತೆ ಕಾಂಟ್ರಾಸ್ಟ್ ನಲ್ಲಿ ಬಾಟಲ್ ಗ್ರೀನ್ ಕಲರ್ ಪಲ್ಲು ಹಾಗೆ ಬಾಟಲ್ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ. ರೆಡ್ ವಿತ್ ಮಸ್ಟರ್ಡ್ ಯೆಲ್ಲೋ, ಬಾಡಿ ಫುಲ್ ರೆಡ್ ಬರುತ್ತೆ. ಕೆಳಗಡೆ ನಿಮಗೆ ಕಾಣಿಸ್ತಾ ಇದ್ರೆ ಮಸ್ಟರ್ಡ್ ಯೆಲ್ಲೋ ಕಲರ್ ಬಾರ್ಡರ್, ನೇವಿ ಬ್ಲೂ ಜೊತೆ ಮೆಜೆಂಟಾ ಪಿಂಕ್ ಆ್ಯಂಡ್ ಕಲರ್ ಕಾಂಬಿನೇಷನ್ಗಳು ಮಾತ್ರ ತುಂಬ ಚೆನ್ನಾಗಿರೋದು ಬಂದಿದೆ. ಮೇಲೆ ಒಂದು ಸಣ್ಣ ಬಾರ್ಡರ್ ಬರುತ್ತೆ ಅಷ್ಟೇ, ದೊಡ್ಡ ಬಾರ್ಡರ್ ಬರಲ್ಲ. ವೈನ್ ಕಲರ್ಗೆ ರಾಮ ಗ್ರೀನ್ ಕಲರ್, ಸ್ವಲ್ಪ ಬಾರ್ಡರ್ ದೊಡ್ಡದಾಗಿದೆ. ಇದು ತುಂಬ ಏನು ಚಿಕ್ಕ ಬಾರ್ಡರ್ ಅಲ್ಲ. ಸೊ ಇದೇ ಸೆಟ್ನಲ್ಲಿ ಇರುವಂಥ ಲಾಸ್ಟ್ ಕಲರ್ ಆನಿಯನ್ ಕಲರ್, ಅಂದರೆ ಈರುಳ್ಳಿ ಬಣ್ಣಕ್ಕೆ ಬ್ರೌನ್ ಕಲರ್ ಅಥವಾ ಮೆರೂನಿಶ್ ಬ್ರೌನ್ ಕಲರಲ್ಲಿ ಬಾರ್ಡರ್ ಬರುತ್ತೆ. ಸೇಮ್ ಬಾರ್ಡರ್ ಯಾವ ಕಲರ್ ಬರುತ್ತೋ ಅದೇ ಕಲರ್ ಪ್ಲೇನಲ್ಲಿ ಬ್ಲೌಸ್ ಹಾಗೆ ಒಂದು ಚಿಟ್ ಪಲ್ಲು. ಈಗ ತೋರಿಸಿದಂಥ ಅಷ್ಟು ಸೀರೆದು ಕಾಸ್ಟ್ ಜಸ್ಟ್ 1050 ರುಪೀಸ್ ಆ್ಯಂಡ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದೇ ಸೇಮ್ ಮೈಸೂರು ಸಿಲ್ಕಲ್ಲಿ, ಅಂದರೆ ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸಾರೀಸ್ನಲ್ಲಿ ಬೆಂಟೆಕ್ಸ್ ಬಾರ್ಡರಲ್ಲಿ ಒಂದು 7-8 ಕಲರ್ಸ್ ಇದೆ. ಅದನ್ನು ಕೂಡ ಇದೇ ವಿಡಿಯೋನಲ್ಲಿ ತೋರಿಸ್ಬಿಡ್ತೇನೆ. ಸೊ ಸೀರೆ ನಿಮಗೆ ಸೇಮ್ ಕ್ರೇಪ್ ಸೀರೆನೆ, ಬಟ್ಟೆ ತುಂಬ ಚೆನ್ನಾಗಿದೆ, ಕಲರ್ ಹೋಗೋದಾಗಲಿ ಅವೆಲ್ಲ ಏನೂ ಆಗಲ್ಲ. ಫಸ್ಟ್ ನಫ್ ಜೊತೆ ರೋಸ್ ಪಿಂಕ್ ಬೆಂಟೆಕ್ಸ್ ಬಾರ್ಡರ್, ಅಂದರೆ ಬೆಂಟೆಕ್ಸ್ ಅಂದರೆ 2 ಬಾರ್ಡರ್ ಬರುತ್ತೆ. ಇದೇ ಕಲರ್ನಲ್ಲಿ ಮತ್ತೆ ಒಂದು ಬ್ಲೌಸ್ ಹಾಗೆ ಚಿಟ್ ಪಲ್ಲು. ಈ ಸೀರೆದು ಕಾಸ್ಟ್ 1250 ರುಪೀಸ್ ಆ್ಯಂಡ್ ಕರ್ನಾಟಕ ಒಳಗೆ ಆಸ್ ಯೂಶುವಲ್ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಇರೋದು ಲೈಟ್ ಗ್ರೀನ್ ಜೊತೆ ನೇವಿ ಬ್ಲೂ ಕಲರ್ ಬೆಂಟೆಕ್ಸ್ ಬಾರ್ಡರ್ನಲ್ಲಿ ಮತ್ತೆ ಟ್ರೆಡಿಷ್ನಲ್ ಕಲರ್. ಈ ಕಲರ್ ನಮ್ಮ ಹತ್ರ ಸಾಕಷ್ಟು ಪೀಸ್ಗಳು ಸೋಲ್ಡ್ ಔಟ್ ಆಗಿದೆ. ಬಾಟಲ್ ಗ್ರೀನ್ಗೆ ಮೆಜೆಂಟಾ ಪಿಂಕ್. ಸೊ ನೆಕ್ಸ್ಟ್ ಇರೋದು ರೋಸ್ ಪಿಂಕ್ಗೆ ನೇವಿ ಬ್ಲೂ ಕಲರ್, ಕಾಂಟ್ರಾಸ್ಟ್ನಲ್ಲೇ ಪಲ್ಲು ಮತ್ತು ಬ್ಲೌಸ್ ಪೀಸ್ ಬರುತ್ತೆ. ಸೊ ನೆಕ್ಸ್ಟ್ ಇರೋದು ಟೀಲ್ ಗ್ರೀನ್, ಇದಕ್ಕೆ ಪರ್ಪಲ್ ಕಲರ್ನಲ್ಲಿ ಬಾರ್ಡರ್. ಈ ಸೆಟ್ನಲ್ಲಿ ಇರುವಂಥ ಲಾಸ್ಟ್ ಸ್ಯಾರಿ ನೇವಿ ಬ್ಲೂ ಜೊತೆ ಪಿಂಕ್ ಕಾಂಬಿನೇಷನ್. ಸೊ ಈ ಸೀರೆಗಳದಷ್ಟು, ಅಂದರೆ ಬೆಂಟೆಕ್ಸ್ ಬಾರ್ಡರ್ ಸೀರೆಗಳದಷ್ಟು ಕಾಸ್ಟ್ 1250 ರುಪೀಸ್ ಆ್ಯಂಡ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಆ್ಯಂಡ್ ವೆಬ್ಸೈಟ್ನಲ್ಲಿ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು, ಅಥವಾ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ನಿಮಗೆ ಯಾವ ಸೀರೆ ಬೇಕೋ ಆ ಸೀರೆದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ನಿಮಗೆ ನೆಕ್ಸ್ಟ್ ಡೇ ಈ ಸೀರೆಗಳನ್ನ ಶಿಪ್ ಮಾಡ್ತೀವಿ. ಆ್ಯಂಡ್ ನಮ್ಮ ಹತ್ರ ಲೈಕ್ COD ಆಪ್ಷನ್ಸ್ ಇಲ್ಲ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ.
ಸೊ ಫಸ್ಟೇ ನೀವು ಪೇ ಮಾಡಿದ್ರೆ ನೆಕ್ಸ್ಟ್ ಡೇ ನಿಮ್ಮ ಅಡ್ರೆಸ್ಗೆ ಈ ಸೀರೆಗಳು ಶಿಪ್ ಆಗುತ್ತೆ. ಸೊ ಇಷ್ಟು ಆ್ಯಕ್ಚುಲಿ ಸೆಮಿ ಮೈಸೂರು ಕ್ರೇಪ್ ಸೀರೆಗಳು ನಮ್ಮ ಹತ್ರ ಸದ್ಯಕ್ಕೆ ಸ್ಟಾಕ್ನಲ್ಲಿ ಇರೋವಂಥದ್ದು, ಎಲ್ಲ ರೆಡಿ ಸ್ಟಾಕ್ನಲ್ಲಿದೆ. ಇನ್ಯಾವುದಾರ ಸೀರೆಗಳನ್ನ ನಿಮಗೆ ತೋರಿಸ್ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದು ಸ್ವಲ್ಪ ಬಿಟ್ಟಲ್ಲಿ ನಮ್ಮ ಹತ್ರ ಇರೋವಂಥ ಸೀರೆಗಳನ್ನ ಡೆಫಿನೆಟ್ಲಿ ತೋರಿಸ್ತೀನಿ. ಆ್ಯಂಡ್ ಹತ್ರ ಇದ್ದು ನೀವುಗಳು ಏನಾದ್ರು ನಮ್ಮ ಫಿಸಿಕಲ್ ಶಾಪ್ಗೆ ಬಂದು ವಿಸಿಟ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ಆರಾಮಾಗಿ ಮಾಡ್ಬೋದು. ಸೊ ನಿಮಗೆ ಬೇಕಿದ್ರೆ ಅಡ್ರೆಸ್ ಅಂತ ಹಾಕಿ ನಾನು ನಿಮಗೆ ಅಡ್ರೆಸ್ನ ಕೂಡ ಕಳಿಸ್ತೀನಿ. ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.